ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ. ಇವತ್ತು ಮಳೆ ಇರಲಿಲ್ಲ, ಸ್ವಲ್ಪ ಬಿಸಿಲಿತ್ತು. ಸರಿ, ಬಿಸಿಲಿತ್ತಲ್ಲ ಅಂತ ಸ್ವಲ್ಪ ಖುಷಿಯಿಂದಲೇ ಕೆಲಸಕ್ಕೆ ಹೊರಟ್ವು ಇಬ್ರೂ. ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ಮನೆಗೆ ಬಂದಮೇಲೆ ನಾವು ಹೊರಟಿದ್ದೆ ನಮ್ಮ ಅತ್ತೆ ಮನೆಗೆ. ಹೊರಡೋ ಹೊತ್ತಿಗೆ ಸಂಜೆ ಆಗಿತ್ತು. ಸರಿ ಅಂತ ಹೊರಟ್ವು. ನಿಮಗೆ ಗೊತ್ತೇ ಇರುತ್ತೆ ಮಲೆನಾಡು ಸೈಡು ಯಾವ ಥರ ಪ್ಲೇಸು ಅಂತ. ಫುಲ್ ಕಾಫಿ ತೋಟ. ನೋಡೋಕೆ ಕಾಡು ಥರ ಕಾಣ್ಬೋದು ಅಷ್ಟೇ. ಇಲ್ಲೆಲ್ಲ ಪ್ಲೇಸು ತುಂಬ ಚೆನ್ನಾಗಿರುತ್ತೆ. ನನಗಂತೂ ನಮ್ಮ ಅತ್ತೆ ಮನೆಗೆ ಹೋಗೋದಂದರೆ ಭಾರಿ ಖುಷಿ ಆಗುತ್ತೆ. ಏನಂತ ಗೊತ್ತಿಲ್ಲ, ಅಲ್ಲಿಂದ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಈ ಥರ ಪ್ಲೇಸಲ್ಲೆಲ್ಲ ಓಡಾಡಿದ್ರೆ ಬೇಜಾರಂತ ಅನ್ಸೋದೇ ಇಲ್ಲ. ಯಾರು ಡಿಸ್ಟರ್ಬ್ ಇರಲ್ಲ, ಏನೂ ಇರಲ್ಲ, ಆರಾಮಾಗಿರ್ಬೋದು ಈ ಥರ ಪ್ಲೇಸ್ಗಳಲ್ಲಿ. ಮನೆ ಹತ್ರ ಬಂದ್ವು. ಮನೆ ಹತ್ರ ಬಂದಮೇಲೆ ಯಾರು ಕಾಣಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದು ಮೊದಲು ಕಾಣಿಸೋದೆ ನಮ್ಮ ಮನೆ ಗುಂಡ. ಎಷ್ಟು ಚೆನ್ನಾಗಿದ್ದಾನೆ ನೋಡಿ ಅವನು. ಗುಂಡನ್ ಮಾತಾಡ್ಸೋಣ ಅಂತ ಹೋದರೆ ನಮ್ಮ ಮನೆ ಮಿನಿಸ್ಟ್ರ್ ಎಂಟ್ರಿ ಕೊಡಬೇಕಾ? ಹೆಂಗಿದ್ದಾರೆ ನೋಡಿ. ನೋಡಿ, ನಮ್ಮ ಮಲೆನಾಡಿನಲ್ಲಿ ಹೇಗೆ ಹೂವಿನ ಗಿಡ ಎಲ್ಲ ಹಾಕಂತಾರೆ, ಸೇಮ್ ತೋಟ ಥರನೇ ಮಾಡ್ಕೊಂಡಿರ್ತಾರೆ. ನಮ್ಮ ಅಮ್ಮಗಂತೂ ಹೂವಿನ ಗಿಡ ಅಂದರೆ ಭಾರಿನೇ ಇಷ್ಟ. ಅದು ಹೇಳೋಕ್ಕೆ ಆಗಲ್ಲ. ಎಲ್ಲೇ ಹೂವಿನ ಗಿಡ ಸಿಕ್ಕರೂ ತಗೊಬಂದು ಮನೆ ತಕ ಹಾಕೋಣದೆಯ. ನೋಡಿ ಹೆಂಗೈತೆ. ಇವ್ರೇನು ಚಿಕನ್ ತಿನ್ನಕ್ಕೆ ಬಿಡಕ್ಕಲ್ಲ ನಮ್ಗೆ. ಎಲ್ಲಿ ಬಂದು ನೋಡಿದ್ರೆ ವಿಡಿಯೋ ಮಾಡ್ತಾರೆ. ನೋಡಿ, ಇಲ್ಲಿಗೆಲ್ಲ ಫುಲ್ ಚೆಂಡು ಗಿಡ ಹಾಕ್ಕೊಂಡಿದ್ದಾರೆ. ಯಾವ ಥರ ಸಾಲು ಮಾಡಾಕ್ಯಾರೆ ನೋಡಿ. ನಾನು ಹೇಳಿದೆ ಅಲ್ವಾ ಆಗಲೇ, ಈ ಕಡೆ ಸೈಡೆಲ್ಲ ಫುಲ್ ಕಾಫಿ ತೋಟ ಅಂತ. ಇದೆಲ್ಲ ನಮ್ಮ ಮನೆ ಅಮ್ಮರ ಕಾಫಿ ತೋಟ. ಯಾವ ಥರ ಐತೆ ನೋಡಿ. ಇದೆಲ್ಲ ಗಿಡ ಹಾಕಕ್ಕೆ ಸಾಲು ಮಾಡಿ ಗುಂಡಿ ತೆಗೆದುಬಿಟ್ಟಾರೆ ನೋಡಿ. ಇದು ನಮ್ಮ ಅಪ್ಪ ಸಾಲು ಮಾಡಿರೋದು. ಯಾವ ಥರ ಎಷ್ಟು ಚೆನ್ನಾಗಿ ಸಾಲು ಮಾಡೈತೆ ನೋಡಿ. ತೋಟದೊಳಗೊಂದು ಮರ ಬಿದ್ದಿತ್ತು. ನಮ್ಮನೆ ಯಜಮಾನ್ರು ಮತ್ತು ನಮ್ಮನೆ ಮಾವ ಮರ ಕೊಯ್ತಿದ್ದಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.